ಆದಿ ಅಂತ್ಯ ಇಲ್ದಿರೋ ಸಾಕ್ಷಾತ್ ಪರಮೇಶ್ವರಗೆ ಒಂದು ಯುದ್ಧದಲ್ಲಿ ಸೋಲಾಗತ್ತೆ. ಆ ಸೋಲಿಗೆ ಕಾರಣ ಏನು, ಆ ಸೋಲು ಯಾಕಾಗತ್ತೆ ಅನ್ನೋದು ತಿಳ್ಕೊಬೇಕು ಅಂದರೆ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಕ್ಷಾತ್ ಪರಮೇಶ್ವರನೇ ಸಂಕಲ್ಪ ಮಾಡ್ತಾರೆ, ಯಾವುದೇ ಪುಣ್ಯ ಕಾರ್ಯ ಶುರು ಮಾಡೋಕ್ಕಿಂತ ಮುಂಚೆ, ಯಾವುದೇ ಯಜ್ಞ ಯಾದಿಗಳು ಮಾಡೋಕ್ಕಿಂತ ಮುಂಚೆ ಗಣೇಶನ ಪೂಜೆನೇ ಮೊದಲಾಗಬೇಕು ಅಂತ. ಆದರೆ ಸ್ವತಃ ತಾನೇ ಮರೆತು ತ್ರಿಪುರ ರಾಕ್ಷಸರ ಯುದ್ಧ ಅನ್ನೋ ಒಂದು ಯುದ್ಧದಲ್ಲಿ ಶಿವ ಪಾಲ್ಗೊಳ್ತಾನೆ. ಆದರೆ ಈ ಯುದ್ಧದಲ್ಲಿ ಸೋಲಾಗತ್ತೆ. ಆದರೆ ಶಿವ ನನಗೆ ಯಾಕೆ ಯುದ್ಧದಲ್ಲಿ ಸೋಲಾಯಿತು ಅಂತ ತಿಳ್ಕೊಬೇಕಂದಾಗ ನೆನಪಾಗುತ್ತೆ, ನಾನು ಗಣೇಶನ ಪೂಜೆ ಮಾಡಿಲ್ಲ ಅಂತ. ಅನಂತರ ಗಣೇಶನ ಪೂಜೆ ಮಾಡಿ ಯುದ್ಧದಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಇದೇ ಕಾರಣಕ್ಕೆ ಪ್ರತಿಯೊಬ್ಬರು ಯಾವುದೇ ಕಾರ್ಯ ಶುರು ಮಾಡೋಕ್ಕಿಂತ ಮುಂಚೆ ಶ್ರೀ ಗಣೇಶನ ಪೂಜೆ ಮಾಡಿ ಆ ಕಾರ್ಯನ ಶುರು ಮಾಡ್ತಾರೆ.